ಅನಾಭಿಷೇಕ ದೊರೆಯಾಗಿರ್ತಕ್ಕಂಥ ಕೌರವ ಈ ಹಸ್ತಿನಾವತಿಯನ್ನು ತಾನಾಗಿ ಆಳ್ತಾ ಇರುವುದು ಲೋಕದಲ್ಲಿಯೇ ಪ್ರಶಂಸನೀಯ. ಕೌರವನ ಬಗ್ಗೆ ಒಬ್ಬ ತಿರುಗಿ ಮಾತಾಡ್ಲಿಕ್ಕಿಲ್ಲ. ಇಲ್ಲ ತಪ್ಪಲ್ಲವೇ ತಪ್ಪು, ಹೌದು ನನಗೆ ಗೊತ್ತುಂಟು. ಆದರೆ ಅದು ತಪ್ಪು ಅಂತ ಹೇಳುವವರು ಯಾರಿದ್ದಾರೆ? ಹಾಗಾಗಿ ನಾವು 101 ಮಂದಿ ಸಹೋದರನ್ನ ಒಳಗೂಡಿಕೊಂಡು ಹಸ್ತಿನಾಪುರದ ಗದ್ದುಗೆಯನ್ನ ಏರಿದೆ. ನಿರ್ದೇಶಕರಾಗಿದ್ದಾರೆ ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಕೃಪಾಚಾರ್ಯ, ನಿನ್ನಂತ ಮಹಾಮಿತ್ರ ಕರ್ಣ ನನ್ನ ಬಲಭುಜವಾಗಿ. ಒಟ್ಟಿನಲ್ಲಿ ಸುಶೋಭಿತವಾಗಿರ್ತಕ್ಕಂಥ ನನ್ನ ರಾಜ್ಯಭಾರ. ಆದರೆ ಒಂದು ಕಪ್ಪು ಚುಕ್ಕೆ ಎಂದರೆ ಪಾಂಡವರು ನನ್ನ ಮಧ್ಯದಲ್ಲಿ. ಪಾಂಡವರಿಗೆ ಕೊಡಬಾರದು ಅಂತಲ್ಲ, ನಾನು ಅರ್ಧ ರಾಜ್ಯವನ್ನು ತೆಗೆದುಕೊಳ್ಳಬೇಕಿತ್ತು. ಅವರು ತೆಗೆದುಕೊಳ್ಳುವಂತಹ ರೀತಿ ಅವರಿಗೆ ಗೊತ್ತಿರಬೇಕಿತ್ತು, ಅದು ಅವರಿಗೆ ಗೊತ್ತಾಗ್ಲಿಲ್ಲ. ಕಳಿಸಿದ್ದೇನೆ 12 ವರ್ಷಗಳ ಮಾತು. ಅದಕ್ಕೆ ಮತ್ತೊಂದು ಮೀಸಲಾಗಿ 1 ವರ್ಷ ಅಜ್ಞಾತವಾಸ. ಅಜ್ಞಾತದಲ್ಲಿ ಪುನಃ ಅಜ್ಞಾತವಾದರೆ ಪುನಃ ಅರಣ್ಯವಾಸ. ಕೌರವನ ಶಾಸನ ಇದನ್ನ ಕೇಳಲಿಕ್ಕೆ ವಿಮರ್ಶೆ ಮಾಡಲಿಕ್ಕೆ ಮತ್ತೊಬ್ಬರು ಯಾರು ಬರ್ಲಿಕ್ಕಿಲ್ಲ. ಮಾಡುವುದೂ ಇಲ್ಲ, ಮಾಡಿದರೆ ನಾನು ಒಪ್ಪುವುದೂ ಇಲ್ಲ. ಆದ್ರೆ ಮೊನ್ನೆ ಬಂದಿನ್ನಲ್ಲ, ದೇವರ ದೇವನಂತೆ, ಕಪಟ ನಾಟಕ ರಂಗನಂತೆ, ಮುರಾರಿಯಂತೆ ಕೃಷ್ಣ ಅಂದ ಬರ್ತಾನೆ ಅಂತ ಗೊತ್ತಿತ್ತು ನನಗೆ. ವ್ಯವಸ್ಥೆ ಎಲ್ಲ ಮಾಡಿದ್ದೆ, ಆದ್ರೆ ಅವನನ್ನು ಉಚ್ಚಾರ ಮಾಡ್ಲಿಕ್ಕೆ ನಾನು ಹೋಗ್ಲಿಲ್ಲ. ಏನು ಮಾಡೋಣ, ಮರ್ಯಾದೆ ಬಿಟ್ಟವರಿಗೆ ಎಲ್ಲಿ ಹೇಗೂ ಬರ್ತಾರೆ, ಅವರಿಗೆ ಕರೆಯಬೇಕು ಅಂತಿಲ್ಲ. ನಮ್ಮಂತವರಿಗೆ ಅಂತ ಅದಕ್ಕೆಲ್ಲ ಬರೋಣ, ಹೀಗೆ ಸ್ವಾಗತ ಹೀಗಿರ್ಬೇಕು ಅಂತ. ಅವನಿಗೆ ಅದೂ ಇಲ್ಲ. ಬಂದಂತ ಆತ ಮಾತಾಡಿದ್ದೇನು, ಬಹಳ ಮಾತನಾಡಿದ ಅಂತ ಕುರಿಗಳಿಗೆಲ್ಲ ನಾವು ಮಾತನಾಡುವುದೇನಕ್ಕ. ಆದರೂ ಕಡೆಯದಾಗಿ ಸಂಧಾನಕ್ಕೆ ಬಂದಂತ ಕೃಷ್ಣ ಕೇಳಿದ್ದೇನು, ಅರ್ಧ ರಾಜ್ಯವನ್ನ ಕೊಡಬೇಕು, ಇಲ್ಲ 5 ಗ್ರಾಮಗಳನ್ನಾದರೂ ಪಾಂಡವರಿಗೆ ನೀನು ಕೊಡಬೇಕು ಅಂತ. ನನಗೆ ಬುದ್ಧಿ ಹೇಳಲಿಕ್ಕೆ ಅವನು ಯಾರ? ಅವನ ಬುದ್ಧಿ ಮಾತನ್ನ ಕೇಳುವಂತ ಮನಸ್ಥಿತಿಯೂ ನನ್ನದಲ್ಲ, ಕೇಳುವಂತ ಯೋಗ್ಯತೆಯೂ ನನ್ನದಲ್ಲ. ಹಳೆಯದಾಗಿ ರಣವೀರ್ಯವನ್ನ ಕೊಡುವುದು ಅಂತ ತೀರ್ಮಾನ ಆಯಿತು. ಮಾರ್ಗಾಸುರ ಶುದ್ಧ ಚತುರ್ದಶಿಯಿಂದ ಆರಂಭವಾಗುವಂತ ಮಹಾಭಾರತ ಯುದ್ಧಕ್ಕೆ ನಾನು ರಣವೀರ್ಯವನ್ನ ಕೊಟ್ಟಿದ್ದೇನೆ. ಬಂಗಾರದ ಹೊಂಬಟ್ಟದಲ್ಲಿ ಕೊಟ್ಟಂತಹ ವೀರ್ಯವನ್ನ ತೆಗೆದುಕೊಂಡು ಕೃಷ್ಣ ಹೊರಟು ಹೋದ. ಇದೆಲ್ಲ ನಮಗೆ ಗೊತ್ತಿತ್ತು, ಇದೆಲ್ಲ ಪೂರ್ವ ಯೋಜಿತ, ಇದು ಹೀಗೆ ಆಗಬೇಕು, ಯುದ್ಧ ನಿರ್ಣಯವೇ ಎನ್ನುವುದು ನನಗಂತೂ ಖಚಿತವಾಗಿತ್ತು. ಆದ್ರೆ ಅವನು ಆ ಕಡೆ ಹೋಗುವುದಕ್ಕಿಂತ ಮೊದಲಾಗಿ ನಾವು ಈ ಕಡೆ ವ್ಯವಸ್ಥೆ ಮಾಡುವುದಿಲ್ಲ, ಮಾಡಲೇಬೇಕಲ್ಲ. ಯುದ್ಧ ಅಂದ್ರೆ ಸಾಮಾನ್ಯವಾದಂತಹ ಯುದ್ಧ ಅಲ್ಲ. ಪಾಂಡವರಿಗೂ ಬೆಂಬಲಿಗರು 1000 ಲಕ್ಷಗಟ್ಟಲೆ ಮಂದಿ ಇದ್ದಾರೆ. ಅಕ್ಷೋಹಿಣಿ ಸೈನ್ಯಗಳೇ ಉಂಟು. ನಮಗೇನು ಕಡಿಮೆ ಇರ್ತಲ್ಲ, ಚಕ್ರಾಧಿಪತಿಷ್ಠಾನ ನಮ್ಮಲ್ಲಿ. ಆದ್ರೆ ಯುದ್ಧಕ್ಕೊಂದು ಸೇನಾಧಿಕಾರಿ ಅಂತ ಬೇರೆ, ನಾನು ಹೋಗಿ ಯುದ್ಧ ಮಾಡ್ಲಿಕ್ಕೆ ಆಗುದಿಲ್ಲ. ಎಷ್ಟು ಪಡೆ, ಯಾವ ಪಡೆಗೆ ಯಾವ ಅಧಿಕಾರವನ್ನ ಯಾವಾಗ ಕೊಟ್ರೆ ಏನಾಗ್ತದೆ ಅಂತ ಅರಿವು ಕೌರವನಿಗೆ ಉಂಟು. ಹಾಗಾಗಿ ನಡೆಯುವಂತಹ ಆ ಮಹಾಭಾರತ ಯುದ್ಧಕ್ಕೆ ಒಬ್ಬ ಸೇನಾಧಿಕಾರಿ ಬೇಕು. ಯಾರಾಗಬಹುದು ಅಂತ ರಾತ್ರಿ ನಿದ್ದೆ ಬಿಟ್ಟು ಯೋಚನೆ ಮಾಡಿದೆ. ನಾವೆಲ್ಲ ವೀರರಿದ್ದೇವಲ್ಲ,
ಒಳ್ಳೆತನ ಎನ್ನುವುದು ಬಹಳ ಉಂಟು. ನಮ್ಮಲ್ಲಿ ಬಂದದ್ದು ಪರಂಪರೆ ಕಾರಣ. ನೀನು ನನಗಾಪ್ತ ಹೌದು, ನಾನು ನಿನ್ನನ್ನ ಒಬ್ಬ ಮಿತ್ರ ಅಂತ ಒಪ್ಪಿಕೊಂಡಿದ್ದೇನೆ. ಆದ್ರೆ ಇಲ್ಲಿ ಒಪ್ಪಿಕೊಳ್ಳದೇ ಇದ್ದಂತವರು ಬಹಳಷ್ಟು ಮಂದಿ ಇದ್ದಾರೆ. ನೀವು ರಣವೀಳ್ಯವನ್ನು ಕೊಟ್ಟಾಗಲೇ ನಾವು ಯುದ್ಧೋನ್ಮಾದದಲ್ಲಿದ್ದೇವೆ. ನಿನ್ನಲ್ಲಿ ಎಲ್ಲ ಚಾಕ್ಯತೆ ಉಂಟು, ಆದ್ರೆ ನಿನಗಿಂತ ಮೊದಲಿದ್ದವರು ಇಲ್ಲಿದ್ದಾರೆ ಕೆಲವರು. ಆಮೇಲೆ ನಮಗೆ ಕುಲಗುರುಗಳಾಗಿದ್ದಾರೆ ದ್ರೋಣಾಚಾರ್ಯರು, ಬಿಲ್ಲು ವಿದ್ಯೆಯನ್ನು ಅಭ್ಯಾಸ ಮಾಡಿಸಿದವರು. ಅವರು ಬಿಟ್ಟು ವ್ಯವಹಾರ ಮಾಡುವುದು ಸೂಕ್ತ ಅಂತ ಅನಿಸುವುದಿಲ್ಲ. ನನಗೆ ಧರ್ಮ ಅನಿಸುವುದು ಮಾತ್ರ ಮುಖ್ಯ ಅಲ್ಲ, ಲೋಕಮುಖದಲ್ಲಿ ಇರುವುದು ಧರ್ಮ ಹೌದು ಅಂತ ಅನಿಸ್ಬೇಕು. ಇದು ಕೌರವನ ನಿರ್ಧಾರ. ಹಾಗಾಗಿ ದ್ರೋಣಾಚಾರ್ಯರನ್ನ ಕೇಳಿದೆ, ಗುರುಗಳೇ ನಮ್ಮ ಸೇನೆಗೆ ಏನು ಮಾಡೋಣ? ಹುಟ್ಟಿಸಿದ ತಂದೆ ತಾಯಿಗಳು ಮಕ್ಕಳಿಗೆ ಬೈಬಹುದು. ಅವನು ದೇಶಕ್ಕೊಬ್ಬ ಪ್ರಧಾನಿಯಾದರೂ ತಾಯಿಗೆ ಮಗ ಅಲ್ವಾ? ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಇದು ಒಂದು ಉಕ್ತಿಯಾದರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಒಪ್ಪಿಕೊಂಡರು ನಾನು. ಹಾಗಾಗಿ ಗುರುಗಳಿಗೆ ನಾವು ಆದ್ಯತೆ ಕೊಡಲೇಬೇಕು. ದ್ರೋಣಾಚಾರ್ಯರಲ್ಲಿ ಕೇಳಿದಾಗ ಹೇಳಿದ್ದೇನವರು ಏನು ಹೇಳ್ತಾರೆ, ದುರುಳ ಕೌರವ ಕೇಳು ಅಂದ್ರೆ ಅದರ ಅರ್ಥ ದುರುಳ ಅಂತ ಅಲ್ಲ, ಕೌರವ ಒಂದು ಮುತ್ತಿನಿಂದ ಆಡಿದಂತ ಮಾತು. ಕೌರವ ನೀನು ಮಾಡುವುದೆಲ್ಲ ಒಳ್ಳೆದುಂಟು, ಆದ್ರೂ ವಿಚಾರ ಮಾಡುವುದು ಬಹಳ ಉಂಟು. ಕಲ್ತು ಮುಗೀತು ಅಂತ ಇಲ್ಲ ಕಾರಣ, ನೀನು ಇಷ್ಟು ಕಲ್ತಿದ್ಯಲ್ಲ, ಇನ್ನು ನೀನು ಹೋಗ್ಬೇಕು, ಕಲಿಬೇಕು. ಹಾಗೆ ಅವರು ಹೇಳಿದಂತ ಮಾತಿನಂತೆ ಯಾರಾಗುವುದು ನಮ್ಮ ಸೇನೆಗೆ ಅಧಿಕಾರಿ ಅಂತ ಪ್ರಶ್ನೆ ಮಾಡಿ ಹಿರಿಯರು ಅದೆಷ್ಟೋ ವರ್ಷಗಳ ಮಳೆಗಾಲವನ್ನು ಕಂಡವರು, ನಿಮ್ಮಗೆಲ್ಲರಿಗೂ ಅಜ್ಜಯ್ಯ. ಕೇವಲ ಮಳೆಗಾಲ ಕಂಡವರ ಸಾಧನೆ ಮಾಡಿದವರು, ಸಾಧನೆ ಮಾಡಿದವರು ಅಂತ ಸಾಧಕರವರು. ಪರಾಕ್ರಮದಲ್ಲಿ ಎಷ್ಟು ಇದ್ದಾರೆ, ಪರಶುರಾಮನಿಗೆ ವಿದ್ಯಾಭ್ಯಾಸ ಮಾಡಿದವರು. ಏನಾದ್ರೂ ಕೃಷ್ಣನಿಗೆ ಕೃಷ್ಣ ಕುತಂತ್ರ ಎಲ್ಲರಿಗೂ ಗೊತ್ತು. ಮೊನ್ನೆ ನಡೆದಂತ ಪ್ರಸಂಗದಲ್ಲಿ ನೀನು ನೋಡ್ಲಿಲ್ವ ನಮ್ಮ ಸಭೆಯಲ್ಲಿ ಕೃಷ್ಣ ಏನೆಲ್ಲ ಮಾಡಿಬಿಟ್ಟ. ನಮ್ಮ ವ್ಯವಸ್ಥೆ ಇಷ್ಟು ಒಳ್ಳೆದಿದ್ದು ಮಗ್ಸಿ ಬಿದ್ದದಿಲ್ವಾ? ರಾಜ ನಡವಳಿಕೆ ಗೊತ್ತಿರೋದವನು ಅಲ್ವಾ? ಮಗ್ಸಿ ಬಿದ್ದಿದ್ದೇನೆ ಅಂತಾದ್ರೂ ಇದೆಲ್ಲ ತೊಂದ್ರೆ ನಮ್ಮ ಕೆಲಸ ಅವ್ರದ್ದಲ್ಲ, ಅವನ ಕೆಟ್ಟ ಕೃಷ್ಣನದ್ದು. ಅದನ್ನೇ ಹೇಳ್ತಂತ ನಮ್ಮ ದ್ರೋಣಾಚಾರ್ಯರು ಹೇಳಿದರು. ಇದಕ್ಕೆಲ್ಲದಕ್ಕೂ ಒಂದು ಸೂಕ್ತವಾದಂತಹ ಪರಿಹಾರ ನೀಡುವುದಿದ್ರೆ ಅಥವಾ ಕೃಷ್ಣನಿಗೆ ವಿರೋಧಿಯಾಗಿ ಯುದ್ಧದಲ್ಲಿ ನಿಲ್ಲುವುದಿದ್ರೆ ಭೀಷ್ಮಾಚಾರ್ಯರು ಒಬ್ಬರೇ. ಅದೇ ಕೃತ್ಯ ಹೇಳು. ರಾತ್ರಿ ರಾತ್ರಿಯಲ್ಲಿ ನಾವು ಅನಿವಾರ್ಯವಾಗಿ ನಮ್ಮ ಮಿತ್ರ ಸಭೆ ಅಜ್ಜಯ್ಯ ಮಲಗಿದ್ದಾರೆ. ನಿದ್ದೆಯಿಂದ ಎಬ್ಬಿಸಬಾರದು, ದೋಷ ಬರ್ತದೆ ಎಂದು ಉಂಟು. ಆದ್ರೆ ನಮಗೆ ಇಲ್ಲಿ ಕೆಲಸ ಆಗ್ಲೇಬೇಕು. ಅಜ್ಜಯ್ಯನನ್ನ ಎಬ್ಬಿಸುವುದು ಅನಿವಾರ್ಯ. ಹಾಗಾಗಿ ಹೊಂಬಾಳ ದೀವಿಗೆಯಿಂದ ಹಿಡಿದು ಅಜ್ಜಯ್ಯನ ಮನೆಗೂ
ಶ್ರೀಹರೀಶ್, ಕಲಚಿ ಬೀಳುವೆನಯ್ಯ ನಿನ್ನ ಸಿರಿಯ ಹಂಬಲಿಸಿ ಸವಿಯೊಲ್ಮೆ ಅಳುವ ಹೆಣ್ಣಿನ ಕಣ್ಣ ಕಂಬನೆಯು ಮಾತಿಲ್ಲ ದುರುಳುವಂತೆ ಕಳಚಿ ಮರಣಮಂಬಯಸಿರ್ಪನಿ ಕಣಂ ಮುಂತೆನ್ನ ದೂರದಿರಿ ಅಂತ ಕೃಷ್ಣ ಎಚ್ಚರಿಸಿದ್ದು ನಿದ್ದೆ ಬಿಟ್ಟಿದ್ದಂತ ನನಗೆ ಇನ್ನು ಬದುಕಿನಲ್ಲಿ ನಿದ್ದೆ ಮಾಡುವ ಸಾಧ್ಯತೆಯೂ ಇಲ್ಲ ಅಂತ ಮಲಗಿದ ಮಂಚ ಬೇರೆ ಸದ್ದು ಮಾಡುತ್ತಾ ಇದೆ. ನೆನಪಿದ್ದಂತೆ 800 ವರ್ಷದ ಹಿಂದೆ ಯಾವತ್ತು ನಾನು ಜಗದ ಸತಿಯರನ್ನೆಲ್ಲ ನನ್ನ ಮಾತೆ ಗಂಗೆಯ ಸಮಾನವಾಗಿ ಕಾಣುತ್ತೇನೆ, ಮದುವೆಯಾಗೋದಿಲ್ಲ, ಪಟ್ಟವನ್ನು ಏರೋದಿಲ್ಲ ಅಂತ ಘೋಷಣೆ ಮಾಡಿದ್ರು. ಆವತ್ತು ನನಗೆ ಅಂತ ಇಟ್ಟುಕೊಂಡಿದ್ದು ಈ ಮಂಚವನ್ನೇ ಅದು ಜೀರ್ಣವಾಗಿತ್ತು. ಎಷ್ಟೋ ಬಾರಿ ತಲೆಮಾರುಗಳಲ್ಲಿ ಹೇಳಿದ್ದುಂಟು ಮಂಚ ಬದಲಾಯಿಸೋಣ ಅಂತ. ಅಮಕಾರದಿಂದ ಬದಲಾಯಿಸಲಾಗಲಿಲ್ಲ, ಅಲ್ಲಲ್ಲಿ ಕೆಲವು ಮೊಳೆ ಉಂಟು. ಆದ್ರೆ ಇವತ್ತು ಬಹಳ ಸದ್ದು ಮಾಡ್ತಾ ಇದೆ. ಹೆಚ್ಚು ಕಾಲ ಈ ಮಂಚಕ್ಕೂ ಬಾಳಿಕೆಯಿಲ್ಲ. ಈ ಮಂಚದ ಮೇಲೆ ಮಲಗಿದವನಿಗೂ ಬದುಕಿಗೆ ಅವಕಾಶ ಇಲ್ಲ ಅಂತ ಗೊತ್ತಾಗಿದೆ. ಯಾರೂ ಬಾರದ ಈ ಮನೆಗೆ ನಡುರಾತ್ರಿಯಲ್ಲಿ ಯಾರೋ ಬಂದು ಕರೀತಾ ಇದ್ದಾರಲ್ಲ, ಯಾರದು? ಅಜ್ಜಯ್ಯ, ನೀನು ಹೀಗೆ ಅಜ್ಜ. ಈ ಹೊತ್ತಿನಲ್ಲಿ ಏನಪ್ಪ ಅಜ್ಜ, ನೀನು ಹಸ್ತಿನಾವತಿಯ ಮುಕುಟವನ್ನ ತಲೆಯಲ್ಲಿ ಇಟ್ಟುಕೊಂಡು ಶೋಭಿಸ್ತಾ ಇದ್ದ. ಈಗ ತಲೆಯ ಮೇಲೆ ಹಾಕಿದ ಇಲ್ಲ, ನಡು ರಾತ್ರಿ ಆದದ್ರಿಂದ ರಾಜೋಚಿತವಾದಂತ ವ್ಯವಹಾರ ಅಲ್ಲ. ಅಜ್ಜನ ಮನೆಗೆ ಮೊಮ್ಮಗನಾಗಿ ಕೈಯಲ್ಲಿ ಸೂಡಿ ಹಿಡಿದು ಬರ್ತಾ ಇದ್ದ. ಹೌದು, ಬಾಮತ ಒಳಗೆ ನೀನಾಗಿ ಮಂಚದ ಮೇಲೆ ಕೂರ್ಬೇಡ, ಯಾಕಂದ್ರೆ ಈ ಮಂಚ ಎಲ್ಲೆಲ್ಲಿ ಭದ್ರ ಅಂತ ನನಗೆ ಗೊತ್ತಿತ್ತು. ನೀನು ತಿಳಿಯದೆ ಕೂತ್ರೆ ಕೂತುವಾಗ ಮುರಿದೋದಿತ್ತು. ನಿನಗೆ ಭದ್ರ ಅಂದ್ರೆ ನಾನು ಇರೋವರೆಗೆ ನನ್ನ ತೊಡೆಯನ್ನು ಕೊಡ್ತೇನಲ್ಲ. ಅಜ್ಜ, ನಿಮ್ಮನ್ನೆಲ್ಲ ನನ್ನ ತೊಡೆಯ ಮೇಲೆ ಆಡಿಸಿದ್ದಲ್ವ ಮತ್ತೆ. ನಾವು ಬೆಳೆದದ್ದಲ್ಲೇ ಅಲ್ವಾ? ಆದ್ರೆ ನಿನ್ನ ಮುಖ ಆವತ್ತು ಕಂಡಷ್ಟು ಶೋಭಾಯಮಾನವಾಗಿ ಇವತ್ತು ಕಾಣುತ್ತಿಲ್ಲ. ಬೇಡ ಯುದ್ಧ, ಬೇಡ ಯುದ್ಧ ಅಂತ ನಾವೆಲ್ಲ ಹೇಳಿದ್ರು, ಬೇಕು ಯುದ್ಧ, ಬೇಕು ಯುದ್ಧ ಅಂತ ಶುರು ಮಾಡಿದ್ರು. ಈಗ ಯುದ್ಧಾಯ ಕೃತ ನಿಶ್ಚಯ ಅನ್ನುವಂತ ಸನ್ನಿವೇಶ ಬಂದಿದೆ. ಹೌದು, ಯಾವನು ಯಾವುದನ್ನು ನಿರೀಕ್ಷಿಸ್ತಾ ಇದ್ದನೋ ಆ ನಿರೀಕ್ಷಿಸುವ ಸಮಯ ಹತ್ತಿರ ಬಂದಾಗ ಹೆಚ್ಚು ಉತ್ಸಾಹಿತನಾಗಿ ಮುಖದಲ್ಲಿ ಲವಲವಿಕೆ ಇರಬೇಕಿತ್ತು. ನಿನ್ನ ಮುಖ ಆ ಸೂರ್ಯ ಬೆಳಕಲ್ಲೂ ಕಂದಿದಂತೆ ಕಾಣುತ್ತಲ್ಲ, ಏನೋ ಆತಂಕ ಕಾಣಿಸ್ತಾ ಉಂಟಲ್ಲ. ಅಜ್ಜಯ್ಯ, ನಿನ್ನ ಮೈ ಮುಟ್ಟಿದರೆ ನಿನ್ನ ನರನಾಡಿಗಳ ಮಿಡಿತ ಕೈಯಲ್ಲಿ ಕಂಪನದಲ್ಲಿ ಬರವಾಗ್ತಾ ಇದೆ. ಮತ್ತೆ ಯಾಕೆ ಕಂದ, ಯಾಕೆ ಅಜ್ಜಯ್ಯ, ನಿನ್ನೆ ದಿನ ವರ್ತಮಾನ ಎಲ್ಲ ನಿಮಗೆ ಗೊತ್ತಾದದ್ದೇ. ಸಭೆಯಲ್ಲಿ ನೀವು ಇದ್ದವರೇ. ಇದ್ದೆವು, ಇರಬೇಕಲ್ಲ. ನನಗಾಗಿ ಒಂದು ಆಸನ ಇಟ್ಟಿದ್ಯಲ್ಲಪ್ಪ. ಕೇವಲ ನಿಮಗೆ ವಯಸ್ಸಾದದ್ದು ಮಾತ್ರ ಅಲ್ಲ, ಆ ವಯಸ್ಸಿಗೆ ಹೆಚ್ಚಿಗೆ ಅನುಭವವನ್ನು ಪಡೆದವರು ನೀವು. ಅದು ಗೊತ್ತಾಯ್ತಾ? ರಾತ್ರಿಯಲ್ಲೂ ನಾನು ಬಂದಾಗ ನನ್ನ ಮುಖವರ್ಣಿಕೆಯನ್ನು ಕಂಡು ನೀವು ಈ ರೀತಿಯಲ್ಲಿ ಹೇಳಿದ್ದನ್ನು ಕೇಳಿದಾಗ ಮತ್ತೆ ಯಾರು ಬರ್ತಾರೋ ಇಲ್ಲಿಗೆ?
ಮೇಲೆ ಮತ್ತೊಂದು ಅಜ್ಜಯ್ಯ, ಈ ಗರುಡ ಕುಡಿ ಎನ್ನುವುದು ಉಂಟಲ್ಲ, ಅದು ತನ್ನಿಂದ ತಾನಾಗಿ ಸೆಳೆತ ಮಿಳಿತ ಎಲ್ಲ ಬರ್ತದೆ. ಹಾಗೆ ನಿಮ್ಮ ಮೊಮ್ಮಗ ರಕ್ತ ಸಂಬಂಧಿಯಾದಂತಹ ನನ್ನ ಕಷ್ಟವೋ ಸುಖವೋ ಎರಡಕ್ಕೂ ನೀವು ಸ್ಪಂದಿಸ್ತೀರಿ ಅಂತ ನನಗೆ ಗೊತ್ತುಂಟು. ಅಜ್ಜ, ಈ ನೋವು ನೊಲಿವು ಎರಡನ್ನೂ ಸಮಭಾಗವಾಗಿ ನೋಡುವವರು ನೀವು. ಆದ್ರೆ ನನಗೆ ಹಾಗಲ್ಲ, ನೋವು ಆಗಬಾರದು, ನಲಿವು ಮಾತ್ರ ಕಾಣಬೇಕು ಅಂತ ಇದ್ದವನು ನಾನು. ಅಲ್ಲ, ನನ್ನ ಕಾಳಜಿಯೂ ಅದೇ. ಆದ್ರೆ ಒಟ್ಟಿನಲ್ಲಿ ಇನ್ನೊಬ್ಬರ ಶ್ರೇಯಸ್ಸನ್ನ ಬಯಸುವಂತಹ ನೀವು ಮೊಮ್ಮಗವೇನಿದ್ರು ನಮಗೆ ಬರಲಿ, ನಲಿವೆಲ್ಲ ಮೊಮ್ಮಕ್ಕಳಿಗಿರಲಿ ಆಗಿದ್ದವರು ನೀವಲ್ಲ. ಅದಕ್ಕಾಗಿ ಹೇಳುದು ದೊಡ್ಡವರು ದೊಡ್ಡವರು ಅಂತ ಬರೇ ವರ್ಷ ಆದ್ರೆ ದೊಡ್ಡವರು ಆಗುದಿಲ್ಲ. ಅನುಭವನ ಪಡಬೇಕು, ಅನುಭವಿಸಬೇಕು. ಅನುಭವದಲ್ಲಿ ನಿಮಗಿಂತ ಹೆಚ್ಚು ಇಲ್ಲಿ ಯಾರು ಇಲ್ಲ ಅಜ್ಜಯ್ಯ. ಅದನ್ನು ಹೇಳುತ್ತಿಲ್ಲ ಅಲ್ಲ, ನಡುರಾತ್ರಿಯಲ್ಲಿ ನಾನು ಬರಬೇಕಾದೆ. ನಿನ್ನೆ ಕೃಷ್ಣನಿಗೆ ಏನೋ ಗಾನ ಹೌದು, ರಣವೀಳ್ಯವನ್ನ ಕೊಟ್ಟು ಕಳೆಯಿನಲ್ಲ, ಮುಂದಿನ ಯೋಚನೆ ಉಂಟು. ಕೃಷ್ಣ ಸಾಮಾನ್ಯವನಲ್ಲ, ಅನಿಬರಿಗೆ ನಾಳೆಗೆಂದರೆ ಯುದ್ಧ ಆರಂಭ ಆಗ್ತದೆ. ಆದರೆ ನಾವು ಯಾವುದೇ ವ್ಯವಸ್ಥೆಯನ್ನ ಮಾಡಿಕೊಳ್ಳದೆ ಮುಂದೆ ಹೋಗುವುದು ಸರಿಯಲ್ಲ. ಯುದ್ಧ ಅಂದ್ರೆ ಕೇವಲ ಸಣ್ಣ ಪುಟ್ಟ ಯುದ್ಧ ಅಲ್ಲ, ಮಹಾಭಾರತ ಎನ್ನುವಂತಹ ವ್ಯಾಖ್ಯಾನವನ್ನ ಇಟ್ಟಾಗಿದೆ. ಮಹಾಯುದ್ಧವೇ ನಡೆಯುವಂತಹ ಯುದ್ಧದಲ್ಲಿ ಅತಿರಥ ಮಹಾರಥರು ಅದೆಷ್ಟೋ ಮಂದಿ ಬರುವವರಿದ್ದಾರೆ, ಬರ್ತಾ ಇದ್ದಾರೆ. ಸಾಯುವುದಕ್ಕಾಗಿ ಕೆಲವರು ಸಿದ್ಧರಾಗಿದ್ದಾರೆ. ಅಕ್ಷೋಹಿಣಿ ಸೈನ್ಯಗಳ ಆ ಒಂದು ದೊಡ್ಡ ಸಮೂಹವೇ ನಡೆಯುವಂತಹ ಕುರುಕ್ಷೇತ್ರ ರಣಕ್ಷೇತ್ರಕ್ಕೆ ನಮ್ಮ ತಂಡ ಹೋಗ್ಬೇಕಾದ್ರೆ ಸಾಮಾನ್ಯವಾಗಿ ಹೋದ್ರೆ ಬರುವುದಿಲ್ಲ ಅಜ್ಜಯ್ಯ. ಈಗ ಎದುರಾಳಿಗಳು ಬಂದಾಯ್ತಾ? ಬರುವವರಿದ್ದಾರೆ, ಬರಲಿಲ್ಲ, ಬರ್ತಾ ಇದ್ದಾರೆ. ನಾನು ಬಂದರೇನು ಅಂತ ನೋಡಿದ್ದು, ಬಂದರೇ ಪಾಂಡವರು. ಇಲ್ಲ ನಿನಗೆ ನೆಂದರು, ಶಾಬಾಸ್ ಶಾಬಾಸ್, ಯುದ್ಧ ಮಾಡು, ಮುಹೂರ್ತ ಇಡು ಅಂತ ಹೇಳ್ತಿದ್ರಲ್ಲ, ಭುಜ ಚಪ್ಪರಿಸ್ತಿದ್ರಲ್ಲ, ಅವರೆಲ್ಲ ಏನ್ ಹೇಳ್ತಾ ಇದ್ದಾರೆ ಈಗ? ಅವರೆಲ್ಲ ಏನ್ ಹೇಳುವುದಕ್ಕಿಂತ ಯುದ್ಧಕ್ಕೆ ಅವರು ಎಷ್ಟೊತ್ತಿಗೂ ನಮ್ಮನ್ನ ಆಮಂತ್ರಿಸ್ತಾರೆ. ಆದ್ರೆ ನಾವು ಹೋಗ್ಬೇಕಾದ್ರೆ ನಾವು ಯುದ್ಧದ ಸೇನಾಧಿಕಾರಿಗಳು ಯಾರು ಅಂತ ಯೋಚನೆ ಮಾಡ್ಬೇಕಂತೆ. ಮಾಡು ಮಾಡು, ನೀನು ಅದನ್ನು ಬಹಳ ಹಿಂದೆ ಮಾಡಿದ್ದೀವಿ ಬಹುಶಃ, ಇಲ್ಲದಿದ್ದರೆ ಯುದ್ಧದ ಸಹಾಯ ಆಗಿರ್ತಿತ್ತು. ಆದ್ರೆ ಹಿರಿಯರಾದಂತಹ ನಿಮ್ಮನ್ನ ಅನುಮತಿ ಪಡೆದು ನಾನು ಕೆಲವು ನಿರ್ಣಯ ತೆಗೆದುಕೊಳ್ಬೇಕಿತ್ತು. ಯುದ್ಧಕ್ಕ ಕೆಲವೊಂದು ನಿರ್ಣಯವನ್ನ ನಿಮ್ಮನ್ನ ಕೇಳದೆ ಮಾಡಿಬಿಟ್ಟಿದ್ದೇನೆ ಅದು ಅಪರಾಧವೇ. ಎಷ್ಟಾದ್ರೂ ನಿಮ್ಮ ಮೊಮ್ಮಗ ನಾನೇನು ಕೃಷ್ಣ ಹೇಳಿದ್ರೆ ಕೇಳಲಿಲ್ಲ ನೀನು, ನಾನು ಹೇಳಿದ್ರೆ ಕೃಷ್ಣ ನಮ್ಮ ಎರಡೂ ಪಕ್ಷಕ್ಕೂ ಬಂದು ಹೌದು. ಈಗ ಮುಂದೆ ನಮ್ಮವರಲ್ಲೂ ಕೃಷ್ಣನ ಅನುಯಾಯಿಗಳಿದ್ದಾರೆ. ಕೃಷ್ಣ 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 ಅಂತ ಕೈ ತಟ್ಟುವವರಿದ್ದಾರೆ. ಪಾಂಡವರಿಗೆ ಹೇಗೂ ಬಾಂಧವ್ಯದಲ್ಲಿ ಕೃಷ್ಣನನ್ನ ಅರ್ಥ ಮಾಡಿಕೊಂಡವರಿಗೆ ಭಕ್ತಿ, ಕೃಷ್ಣನನ್ನ ಚೆನ್ನಾಗಿ ನೋಡಿಕೊಂಡವರಿಗೆ ಭಕ್ತಿ, ಅದವನ ಶಕ್ತಿ. ಅದು ನನಗೆ ತೊಂದರೆ ಆದದ್ದು. ಕೃಷ್ಣನನ್ನ ಭಕ್ತಿಯಿಂದ ಆರಾಧಿಸುವುದಕ್ಕೆ ನಾವಿಲ್ಲಿ ಶಕ್ಯರಾಗಬಾರದು. ನಾವಿಲ್ಲಿ ಕೃಷ್ಣ ಒಬ್ಬ ವಿರೋಧಿ ಸ್ಥಾನದಲ್ಲಿ ಇದ್ದಾನೆ ಎನ್ನುವುದನ್ನೇ ಗ್ರಹಿತ ಮಾಡಿಕೊಳ್ಬೇಕು. ಪಾಂಡವರ ಪಕ್ಷದಲ್ಲಿರ್ತಕ್ಕಂಥ ಕೃಷ್ಣ
ನಮ್ಮನ್ನೇ ದೂರ ಮಾಡಬೇಕಾದ್ರೆ ನಮ್ಮವರನ್ನ ನಾಶ ಮಾಡುವುದಕ್ಕೆ ಬರ್ತಾನೆ ಅಂತ ಸಂತೋಷ ಪಡುವುದಲ್ಲ, ಅಥವಾ ನಾವು ಸಾಯಬಾರದು ಅಂತ ಅವನಲ್ಲಿ ಅಂಗಲಾಚುವುದಲ್ಲ. ಇದು ಯುದ್ಧ ಕ್ಷೇತ್ರ. ಯುದ್ಧದಲ್ಲಿ ದೇವರು ಅಂತ ನಾವು ಪರಿಗಣಿಸುವುದಲ್ಲ. ಅವನನ್ನ ಒಬ್ಬ ವೈರ್ಯ ಸ್ಥಾನದಲ್ಲಿ ಯಾವನ ರಥಿಕನೋ ಸಾರಥಿಯೋ ಆಗಿ ನಾವು ಕಾಣಬೇಕು. ಅಂತವನನ್ನ ಬಗ್ಗಿಸಬೇಕಾದ್ರೆ ಸಾಮಾನ್ಯ ಶತ್ರುವಿನ ನೆಲೆಯಲ್ಲಿ ನಿಲ್ಲಿಸಿದ್ರೆ ಎದುರಿಸುವಂತ ಪೌರುಷ ಉಂಟೆ ನನಗೆ. ಅದು ನನಗಿಲ್ಲ ಅಂತ ನನಗೆ ಗೊತ್ತು. ಯಾರಿದ್ದಾರೆ ಅಂತ ಯೋಚನೆ ಮಾಡುವಷ್ಟು ಗ್ರಹಿಕೆ ನನಗುಂಟು. ನಾನು ಬಹಳ ಯೋಚನೆ ಮಾಡಿದೆ, ನನಗೆ ನಿದ್ದೆ ಬರಲೇ ಇಲ್ಲ ಅಜ್ಜಯ್ಯ, ನಿದ್ದೆ ಬರಲೇ ಇಲ್ಲ. ಇದಕ್ಕೆಲ್ಲ ಸರಿಯಾದಂತ ಮದ್ದು ಅರಿಬೇಕಾದ್ರೆ ಯಾರು ಯಾರು ಯಾರು? ಕೃಷ್ಣನನ್ನು ಎದುರಿಸುವ ಸಾಮರ್ಥ್ಯ ಇಲ್ಲ, ಕೃಷ್ಣನನ್ನು ಆರಿಸಿಕೊಳ್ಳುವ ಬುದ್ಧಿಯೂ ಇಲ್ಲ. ಮಾಡುವುದಿಲ್ಲ. ನಾನೇ ಹೇಳಿದ್ದೇನಂತೆ, ನಾನೇ ಏನೊಬ್ಬನ ಪಕ್ಷಕ್ಕೆ ಆರಿಸಿಕೊಳ್ಳೋದಿಲ್ಲ ಅಂತ. ನೀನು ಆರಿಸಿಕೊಂಡಿದ್ದು ಬಲ. ಈಗ ಕೃಷ್ಣನನ್ನ ಎದುರಿಸುವಂತ ಶಕ್ತಿ ನನಗಿಲ್ಲ, ಯೋಚನೆ ಇಲ್ಲಿದ್ದೆ ಅಂತ ಹೇಳ್ತೀನಿ. ಕೃಷ್ಣನು ಪಾಂಡವ ಪಕ್ಷಪಾತಿ ಎನ್ನುವುದು ಲೋಕಕ್ಕೆಲ್ಲ ಗೊತ್ತಿರುವ ಸಂಗತಿ ನಿನಗೆ ಗೊತ್ತಾಗಲಿಲ್ಲ. ಮಗು, ಮುಂದೇನು ಹೇಳು? ಅಜ್ಜಯ್ಯ, ನಮ್ಮಲ್ಲಿ ಯುದ್ಧ ಮಾಡುವುದಕ್ಕೆ ಸೇನಾಧಿಕಾರವನ್ನು ವಹಿಸಿಕೊಳ್ಳುವುದಕ್ಕೆ ಶಕ್ಯ ಯಾರು ಅಂತ ಗುರುಗಳಾದಂತಹ ದ್ರೋಣಾಚಾರ್ಯರನ್ನು ವಿಚಾರಿಸಿದೆ. ಹಿರಿಯರನ್ನೆಲ್ಲ ವಿಚಾರಿಸಿದಾಗ ನನಗೆ ಬಂದದ್ದು ಒಂದೇ ಉತ್ತರ. ಏನು? ಅದು ನಮ್ಮನ್ನ ತೊಡೆಯ ಮೇಲೆ ಇಟ್ಟು ಸಾಕಿ ಸಲಹಿದಂತ, ತಲೆಯನ್ನ ನೇವರಿಸಿ ಮುದ್ದು ಮಕ್ಕಳೇ ಅಂತ ಹೇಳಿದಂತ ನಮ್ಮ ಅಜ್ಜಯ್ಯನಾದಂತ ನೀವು ಸೇನೆಯ ಅಧಿಕಾರಿ ಆಗಬೇಕು. ಅಜ್ಜಯ್ಯ, ನನ್ನ ವಯಸ್ಸೆಷ್ಟು ಗೊತ್ತೇನೋ ನನಗೆ? ನನ್ನ ವಯಸ್ಸು ಗೊತ್ತಾ ನಿನಗೆ? ವಯಸ್ಸು ಯಾವುದಕ್ಕೆ ಬರ್ತದೆ? 800 ವರ್ಷಗಳಿಗೆ ಹಣ್ಣು ಮುದುಕರಿಗೆ ಕುರುಕ್ಷೇತ್ರದ ಯಜಮಾನಿಕೆ ಕೊಡ್ತೇನು ಮರುಳೆ, ಎಲೆ ಮರುಳೆ. ಎಲೆ ಮರುಳೆ ಕರುಣಾನಿಸು ಭಟರ ಬಳಸಿನಲಿ ಕೇಳಾದೆ. ಮಗು, ಮರುಳೆ ಕರುಣಾನಿಸು ಭಟರ ಬಳಸಿನಲಿ ಕೇಳಾದೆ ವಂಶಕ್ಕೆ ಹೇಳದೆ ನೇತ್ರನ ಅಳವಿಗಾಲು ಬರುಂಟೆ. ಕೃಷ್ಣನಿಗೆ ಎದುರದ ನಾನು ನಳಿನ ನೇತ್ರನ ಅಳವಿಗಾಲು ಬರುಂಟೆ. ಲೋಕದಲ್ಲಿ ತಿಳುಯಿ ಫಲವೇನಂತ್ಯ ಕಾಲದಿ, ಫಲವೇನಂತ್ಯ ಕಾಲದಿ ತಲೆಯ ತೆತ್ತುವ ನಿನ್ನ ತನಕ್ಕೆ ನಡೆದರೆ ಸೇನಾಪತಿಯು ಮಾಡಿ ಏನಾಗುತ್ತ? ಹಗಲು ರಾತ್ರಿ ಯುದ್ಧ 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 ಯುದ್ಧಕ್ಕಾಗಿಯೇ ಒಂದಷ್ಟು ಸೈನ್ಯವನ್ನು ಸಾಕಿಟ್ಟುಕೊಂಡಿದ್ವಿ. ಈ ಸೈನ್ಯವನ್ನು ಸಾಕುವುದು ಅಭಿವೃದ್ಧಿ ಕಾರ್ಯಗಳಿಗಿಂತಲೂ ಹೆಚ್ಚಾಗಿ ಸೈನ್ಯಕ್ಕೆ ಹಣವನ್ನು ತೊಡಗಿಸುವುದು ಯಾಕೆ ಹೇಳುದು? ಯಾಕೆ? ದೇಶ ಸುರಕ್ಷಾ ಕೊಲ್ಲುವುದಕ್ಕಾಗಿ. ಸೈನ್ಯವನ್ನು ಸಾಕುವುದೇ ಕೊಲ್ಲುವುದಕ್ಕಾಗಿ. ಒಂದು ಶತ್ರುಗಳನ್ನು ಕೊಲ್ಲುವುದು, ಶತ್ರುಗಳ ಕೈಯ ಬಲವಾದರೆ ನಮ್ಮ ಸೈನಿಕರನ್ನೇ ಕೊಲ್ಲುವುದು. ಅಂದ್ರೆ ಮೊದಲು ಸಾಯುವುದಕ್ಕೆ ಒಂದಷ್ಟು ತಂಡ ಅಂತ ಸೈನ್ಯ ಸಾಕು ಮಾಡಿದ್ದೆ ಆ ಕೆಲಸ. ಬೇಡ ಯುದ್ಧ ಬೇಡ ಯುದ್ಧ ಅಂತ ಹೇಳಿದಂತ ದುರ್ಯೋಧನ ಧರ್ಮರಾಯನು ಅವ ಸಾಕಿದ್ದಲ್ಲದಿದ್ರು ಯಾರ್ಯಾರೋ ಸಾಕಿದ್ದು ಅವು ಬರುವುದು ಸಾವಿನ ಮಹಾಯುದ್ಧವನ್ನ, ಸಾವಾದ ಮಹಾಯಜ್ಞವನ್ನ ಶುರು ಮಾಡಿ ಅದಕ್ಕೆ ಮೊದಲ ಆಹುತಿಯಾಗಿ ನನ್ನನ್ನೇ ಕರೆಯೋದಕ್ಕೆ ಬಂದರು. ನಮ್ಮ ವಂಶದಲ್ಲಿದ್ದವರು ಸಾವಿನ ಕಡೆಗೆ ಮುಖ ಮಾಡಿ ಹೊರಟಿದ್ದಾರೆ ಅಂತಾದಾಗ ಒಂದ ತಡೆಯುವ ಪ್ರಯತ್ನ ಮಾಡಬೇಕು. ನಾನು ವೃದ್ಧನಾಗಿ ಹಿರಿಯನಾಗಿ ಇದು ಕೂಡದು ನಾವು ಹುಟ್ಟಿದ್ದು ಸಾವಿನ ಪಥವನ್ನು ಅರ್ಥುವುದಕ್ಕಲ್ಲ, ಬದುಕಿನ ಪಥವನ್ನು ಅರ್ಥುವುದಕ್ಕೆ. ಆದ್ರೆ ಅದರಲ್ಲಿ ವಿಫಲರಾದರು. ನಾನೇ ನಿಮಗೆ ಶಿಕ್ಷಣವನ್ನು ಕೊಡುವುದಕ್ಕೆ ಶಾಲೆಯ ವ್ಯವಸ್ಥೆಯನ್ನು ಮಾಡಿದೆ. ಶಸ್ತ್ರಾಚಾರ್ಯರು ಶಾಸ್ತ್ರಾಚಾರ್ಯರು ನೀವು ಪಾಠ ಮಾಡಿದ್ರು. ಸಾಮಾನ್ಯರಲ್ಲ, ಜಗತ್ತಿನ ಮಹಾನ್ ಋಷಿತ್ವಕ್ಕೆ ಏರಿದಂತ ಮಾನ್ಯರು. ನಿಮಗೆ ತಿಳುವಳಿಕೆ ಬಲಿಯಿಲ್ಲ. ಆವತ್ತು ತಿಳುವಳಿಕೆ ಕೊಡಲಾಗದ್ದು ಈಗ ನಿಮಗೆ ಮಕ್ಕಳಾದ ಮೇಲೆ, ನಿಮ್ಮ ಮೀಸೆ ಬರುತ್ತ ಮೇಲೆ ನೀವು ಶಸ್ತ್ರಾಸ್ತ್ರವನ್ನು ಜಾಪಿಸುವಾಗ ಬುದ್ಧಿ ಹೇಳುವುದಕ್ಕಾಗಿತ್ತೇನೋ? ಒಂದು ಕೃಷ್ಣನನ್ನ ಎದುರಿಸುವುದಕ್ಕೆ ನೀವು ಅಂತ ಹೇಳಿದೆ, ಒಪ್ಪಿಸ್ತೇನೆ. ಕೃಷ್ಣನ ಮುಂದೆ ಒಂದು ನಿಂತು ಕೃಷ್ಣನಿಗೆ ಮುಖಕ್ಕೆ ಮುಖ ಕೊಟ್ಟು ಕೃಷ್ಣನ ಕಣ್ಣಿನಲ್ಲಿ ಕಣ್ಣಿಟ್ಟು ಮಾತಾಡಿದ್ರೆ ನನಗೊಬ್ಬನಿಗೆ ಇರುವ ಸಾಮರ್ಥ್ಯ ಖಂಡಿತ ನಿಮಗಿಲ್ಲ. ಅಸಾಮರ್ಥ್ಯ. ಆದರೆ ಗೆಲ್ಲುತ್ತೇನೆ ಅಂತ ತಿಳ್ಕೊಳ್ಬೇಡ, ಗೆಲ್ಲುತ್ತೇನೆ ಅಂತ ತಿಳ್ಕೊಳ್ಬೇಡ. ಕೃಷ್ಣ ಯುದ್ಧಕ್ಕೆ ಶಸ್ತ್ರಾಸ್ತ್ರ ಹಿಡಿದು ಬಂದವನೇ ಅಲ್ಲ. ಅವನ ಬಾಣದ ಹೆಸರಿಗೆ ಭಯ ಉಂಟು ನಿಮಗೆ.
ಅವ ಛತ್ರ ಬಿಡ್ತಾನೆ ಅಂತ ಭಯ ಉಂಟು ನಿನಗೆ? ಅಲ್ಲ, ಕೃಷ್ಣ ತಂತ್ರದ ಭಯ ಉಂಟು ನಿನಗೆ. ಪ್ರತಿತಂತ್ರ ಹೂಡುವಲ್ಲಿ ನಾನು ಎಷ್ಟರ ಮಟ್ಟಿಗೆ ಸಮರ್ಥ ನೋಡ್ತೇನೆ. ಆದ್ರೆ ಒಂದು ತಿಳ್ಕೋ, ಏನು? ಯುದ್ಧಕ್ಕೆ ತೊಡಗಿದ್ದೇ ವಿನಾಶಕ್ಕಾಗಿಯೇ ಹೊರತು ಈ ಯುದ್ಧದಿಂದ ಸುಖ ಸಿಕ್ಕಿತ್ತು ಅಂತ ನೀನು ನಿರೀಕ್ಷೆ ಮಾಡಿದ್ರೆ ಶುದ್ಧ ಸುಳ್ಳದು, ತಪ್ಪದು. ಯುದ್ಧ ಯಾರಿಗೂ ಸುಖವನ್ನು ತಂದು ಕೊಡೋದಿಲ್ಲ. ಆ ಯುದ್ಧದಲ್ಲಿ ಅನಿವಾರ್ಯವಾಗಿ ಪ್ರಾಣಾರ್ಪಣೆ ಆಗುತ್ತದೆ. ಒಂದು ಯಾಗವನ್ನು ತೊಡಗಿದ ಮೇಲೆ ಪೂರ್ಣಾಹುತಿ ಆಗಬೇಕು. ಪೂರ್ಣಾಹುತಿ ಆಗುವಾಗ ಸರ್ವಸ್ವವನ್ನು ಸಮರ್ಪಣೆ ಮಾಡುವುದೇ ಯಾಗದ ನಿಯಮ. ಆ ನೆಲೆಯಲ್ಲಿ ನನ್ನ ಮೊಮ್ಮಕ್ಕಳು ಹುಟ್ಟಿದಂತ ಈ ಮಹಾಭಾರತ ಮಹಾಯಜ್ಞದಲ್ಲಿ ನಾನು ಆಹುತಿ ಆಗುತ್ತೇನೆ. ನನಗೊಂದು ಅಂತ್ಯ ಬೇಕು, ಒಪ್ಪುತ್ತೇನೆ ಮಗು. ಆಯ್ತು, ಹೆಚ್ಚು ಮಾತು ಬೇಡ. ಬೆಳಗಾಗೋದಕ್ಕೆ ಹೆಚ್ಚು ಸಮಯ ಇಲ್ಲ. ನೀನಂತೂ ರಾತ್ರಿ ನಿದ್ದೆ ಮಾಡುದಿಲ್ಲ, ಗೊತ್ತು ನನಗೆ. ಎಲ್ಲಿ ಬಂದಿದ್ದು ಹೇಳು? ನೀನು ತಿಂಗಳಿನಿಂದಲೇ ನಿದ್ದೆ ಬಿಟ್ಟವ. ಎಲ್ಲಿಂದ 8 ಸೈನ್ಯಗಳು ಬಂತೋ ಇನ್ನು ಅಂತ. ಇನ್ನು ನಿನಗೆ ಸಾಯುವವರೆಗೂ ನಾನು ಯಾರಿಗೂ ನಿದ್ದೆ ಇಲ್ಲ, ಗೊತ್ತಾಯ್ತು? ನಾಳೆ ಬರ್ತೇನೆ ಬೆಳಗ್ಗೆ. ತುಂಬಾ ಸೂರ್ಯೋದಯಕ್ಕೆ ರಾಜ್ಯಸಭೆಗೆ ಬರ್ತೇನೆ. ಏನ್ ಮಾಡ್ತೀಯೋ ಮಾಡಿ ಪರ್ವತ ಮಾತಾಡಿಸ್ತೇನೆ. ಬಿಡಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಬಿಟ್ಟನೆಂದರೂ ಬಿಡದಿತ್ತು ಈ ಮಾಡಿ. ನನಗೂ ನಿನಗೂ ಅಂಟಿದ ನಂಟಿನ ಕೊಲೆ ಬಲ್ಲವರಾರು ಕಾಮಾಕ್ಷಿಯೇ ಎನ್ನುವ ಪೂರ್ವಾಚಲದಲ್ಲಿ ನೇಸರವು ಮೂಡಿ ಬಂದಿದ್ದರು. ಎದ್ದೆ ಸ್ನಾನಾದಿಗಳನ್ನ ಮುಗಿಸಿ ಹರಿ ಚಿನ್ಮಯ ಮಾಧವ ಮುಕುಂದ, ಇನ್ನ ನಾಟಕದ ಕೊನೆಯ ಅಂಕದ ಪ್ರವೇಶವಾಗುತ್ತಾ ಇದೆ. ಇದರಲ್ಲಿ ನಾನು ನಾಟಕಕಾರನೂ ಅಲ್ಲ, ಪಾತ್ರಧಾರಿಯೂ ಅಲ್ಲ. ಏನೋ ಮುಳುಗಿದ್ದೇನೆ. ವೀಕ್ಷಕನ ಸ್ಥಾನವಾಗಲಿ, ಪಾತ್ರಧಾರಿ ಆಗಲಿ, ಅಥವಾ ನಿರ್ಣಯವನ್ನು ಕೊಡ್ತಕ್ಕಂಥವನಾಗಲಿ, ಮುಂದೆ ಏನು ಎಂತೋ ಇದು ನಿನ್ನಿಚ್ಛೆಯಂತೆ ನಡೆಯುತ್ತದೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ನಾನು ಸಾಗಬೇಕಾದ ದಾರಿ ಕೌರವನ ಸಭಾಲಯ ಅಂತ ಸೂಚನೆ ಆಗಿದೆ ಅಲ್ಲ. ಅಜ್ಜಯ್ಯ, ಹೇಗೆ ಬನ್ನಿ ಬನ್ನಿ ಬನ್ನಿ, ಈ ಕಡೆ ಬನ್ನಿ. ಸಾವಿರಾರು ಜನ ಉಗ್ರವರ್ಧರಿದ್ದಾರೆ. ಅವರ ಸಮ್ಮುಖದಲ್ಲಿ ನಿಮ್ಮನ್ನ ಬರೋಣವಾಗಿದೆ. ಜೊತೆಗೆ ಮಂಗಲ ಸ್ಥಾನವನ್ನ ಮಾಡಿಸಿ ಇದು ಈ ಕಡೆಯಲ್ಲಿ ಬರಬೇಕು. ಅಜ್ಜಯ್ಯ, ನಿಮಗಾಗಿ ಇಟ್ಟಿರುವಂತಹ ಬಂಗಾರದ ಈ ವಿಚಾರದಲ್ಲಿ ನೀವು ಹೇಳಬೇಕು. ಈ ನಡುವೆ ಎತ್ತರದಲ್ಲಿ ಇದ್ದಿದ್ದು ನನಗ? ಹೌದೌದು, ಖಂಡಿತ. ಹಾಗೆ ಪನ್ನೀರಿಂದ ಅಭಿಷೇಕವನ್ನು ನಮಗೆ ಮಾಡಿ ಆಗಿದೆ. ಹಾಗೆ ಮಂಗಲಾಂಗಿಯರು ಅದೆಷ್ಟೋ ರೀತಿಯ ಮಂಗಲಾರತಿಗಳನ್ನ ತಂದು, ಇದೊಂದು ನನಗೆ ಆಗಿರ್ಲಿಲ್ಲ ಸಂಸ್ಕಾರ. ಮಂಗಲಾರತಿಯನ್ನ ಬೆಳಗ್ತಾ ಇದೆ. ಮಂಗಲಾರತಿ ಆಯ್ತು. ಸುವಸ್ತುಗಳನ್ನ ಲೇಪಿಸಿಕೊಳ್ಳಿ ಅಜ್ಜಯ್ಯ. ಒಟ್ಟಿನಲ್ಲಿ ಯೋಗ್ಯ ರೀತಿಯಲ್ಲಿ ಏನೆಲ್ಲ ಸೇನಾಧಿಪತಿ ಸ್ಥಾನಕ್ಕೆ ಅರ್ಹತೆಯನ್ನ ನೀಡಬೇಕು ಅದೆಲ್ಲವನ್ನ ನಿಮಗೆ ಈ ಮಂಗಳ ಸಮಯದಲ್ಲಿ ನೀಡ್ತಾ ಇದ್ದೇವೆ. ಕೆಲವರಿಗೆ ಈ ಮುದುಕನನ್ನು ಯಾಕೆ ಇಷ್ಟು ಯಂತ್ರದಲ್ಲಿ ಕೂರಿಸಿ ಮಂಗಳಾರತಿ ಮಾಡ್ತಾರೆ, ಏನಕ್ಕೆ ಅಂತ ಒಮ್ಮೆ ಹೇಳಿಬಿಡು.
ನೆರೆದಂತ ಎಲ್ಲ ನಮ್ಮ ಹಸ್ತಿನಾಪುರದ ಸಭಿಕರು, ರಾಜವರ್ಧನರು, ಸಾಮಂತ, ಧೀಮಂತ, ವಿದ್ಯಾವಂತ, ಬುದ್ಧಿವಂತರು ಎಲ್ಲರೂ ಕೇಳಬೇಕು. ಹಿರಿಯರಾಗಿರ್ತಕ್ಕಂಥ ನಮ್ಮ ಜಯ ಅದೆಷ್ಟೋ ವರ್ಷಗಳ ಕಾಲ ಹಸ್ತಿನಾಪುರದ ಪೀಠವನ್ನ ಬೆಳಗಿಸಿಕೊಂಡು ಬಂದವರು, ಆಳದೇ ಇದ್ದರು ಉಳಿಸಿಕೊಂಡು ಬಂದವರು ಅಂತ ನಮ್ಮ ಜಯ ನಾಳೆ ನಡೆಯುವಂತಹ ಮಹಾಭಾರತ ಯುದ್ಧದ ಸೇನಾಧಿಪತಿಯಾಗಿ ಮೊದಲು ಪದಗ್ರಹಣ ಮಾಡ್ತಾ ಇದ್ದಾರೆ. ಪದಗ್ರಹಣ ಮಾಡುವಂತಹ ಇವರಿಗೆ ಎಲ್ಲರೂ ಸಹಿತವಾಗಿ ಜಯ ಘೋಷವನ್ನ ಮಾಡಬೇಕು, ಜಯಬೇರಿಯನ್ನ ಹೊಡೆಯಬೇಕು. ಜಯವಾಗಲಿ ಜಯವಾಗಲಿ ಜಯ ಭೀಷ್ಮಾಚಾರ್ಯರಿಗೆ, ಭೀಷ್ಮಾಚಾರ್ಯರಿಗೆ ಜಯವಾಗಲಿ. ಪ್ರಮಾದವಾಯಿತು. ನಮ್ಮಂತ ವೀರರಿರುವಾಗ ಈ ಮುದುಕರಿಗೆ ಪಟ್ಟಾಭಿಷೇಕ, ಆಕ್ಟಿಂಗ್ ಮಾಡಿದ್ರೆ ಇನ್ನು ಇಂಥ ಬಲಹೀನರಿಗೆ ಪಟ್ಟಾಭಿಷೇಕವನ್ನು ಮಾಡಿದರೆ ಯುದ್ಧೋನ್ಮಾದದಲ್ಲಿರುವ ನಮ್ಮಂಥವ್ರು ಏನ್ ಮಾಡಬೇಕು? ಏನಾಗ್ತದೆ? ಅವರಿಂದ ಯುದ್ಧ ಮಾಡ್ಲಿಕ್ಕೆ ಆಗ್ತದೆ. ಈಗಾಗಲೇ ಚರ್ಮವೆಲ್ಲ ಸುಕ್ಕಗಟ್ಟಿ ಮುದುಕರಾದಂತ ಇವರಿಗೆ ಪಟ್ಟಾಭಿಷೇಕವೇ ಛೇ 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 ಛೇ. ಪ್ರಮಾದವಾಯಿತು, ಪ್ರಮಾದವಾಯಿತು. ಎಲ್ಲರೂ ಉಘೆ ಉಘೆ ಅಂತ ಹೇಳುವಾಗ ಏನದು? ಯಾರದ್ದು ಮಾತದು? ಕರ್ಣನ ಕಳ್ಳ ಹತ್ತಿರು. ಸೇನಾಧಿಪತ್ಯದಲ್ಲಿ ಹೋರಾಟ ಮಾಡಬೇಕಾಗಿಲ್ಲ. ಅವನ ಸಹಾಯವಿಲ್ಲದೆ ನಾನು ಯುದ್ಧದಲ್ಲಿ ಯಾರನ್ನು ಕರೆದುಕೊಳ್ತೇನೆ. ಇನ್ನೊಂದು, ತೊಗಲು ಹಿಡಿದ್ರೆ ಚರ್ಮ ಎಳೆದ್ರೆ ಮಾರುತ್ತ ಬರ್ತದೆ ಅಂತ ಹಂಗೆ ಮಾಡ್ತಾರೆ. ಹಣ್ಣೆಲ್ಲ ಬೀಳುವಾಗ ಹಸಿರೆಲ್ಲ ನಗಾಡಿದ್ದಾರೆ. 800 ವರ್ಷಗಳ ಕಾಲ ಬದುಕಿದಂತ ಭೀಷ್ಮನ ಚರ್ಮದ ಸುಕ್ಕನ್ನ ನೋಡಿ ನಗಾಡುತ್ತಾನೆ. ಇವ ಆ ಕಾಲ ನೋಡೋದಲ್ಲ, ಅದರ 8ನೇ 1 ಭಾಗವು ಇವರು ಪೂರ್ಣ ಮಾಡೋದಿಲ್ಲ. ಬದುಕುವಂತಹ ಸಾಮರ್ಥ್ಯವನ್ನ, ಬದುಕಿನ ಯೋಗ್ಯತೆಯನ್ನ ಭೀಷ್ಮನನ್ನ ನೋಡಿ ಕೇವಲ ಮುಪ್ಪಡರಿದ ಭೀಷ್ಮನಿಂದ ಏನು ಅಂತ ತಿಳ್ಕೊಳ್ಬೇಡ. ಯುದ್ಧದಲ್ಲಿ ಈ ಕರುಣಾಡಿದಂತಹ ಅಗತ್ಯವಾದಂತಹ ಮಾತು, ಸಭೆ ಒಪ್ಪದೇ ಇರುವಂತಹ ಮಾತು, ಅಥವಾ ಸಭೆಯಲ್ಲಿ ಕೆಲವರಿಗೆ ಗೊಂದಲ ಉಂಟಾಗುವಂತಹ ಮಾತು, ಈ ಮಾತಿಗೆ ಮುಂದುವರೆದು ನಾನು ಮಾತಾಡಬೇಕಾಗಿದೆ. ಅದರಿಂದ ಏನು ಹೇಳಿದಾವ? ಕುರುಕ್ಷೇತ್ರಕ್ಕೆ ಈ ಮುದುಕ ಸಂಧಾನ ಅಂತ ಹೇಳ್ತಾನೆ. ಇದೋ ಕೌರವೇಶ್ವರ ತಿಳ್ಕೊ, ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಾನು ನಿಂತಷ್ಟು ದಿವಸ ಒಂದಕ್ಕೆ 10,000 ಜನ ಮುಖಂಡದಾರಿಗಳ ತಲೆ ಕಿಡಿ. ವೃದ್ಧ ಭೀಷ್ಮನ ನಡುಗುವ ಕೈಯಲ್ಲಿ 10,000 ಜನ ಮುಖಂಡದಾರಿಗಳು ಧರೆಯನ್ನು ಆವಚುತ್ತಾರೆ. ಅಷ್ಟೇ ಅಲ್ಲ, ನಾನು ಹೋರಾಟ ಮಾಡಿದ್ರೆ ಯಾರಿಗೆ ಎದುರಾಗಿ ನನಗೆ ಪ್ರತಿಯಾಗಿ ನಿಲ್ಲುವಂತ ಆದಷ್ಟು ಕೌರವರು ಪಾಂಡವರಲ್ಲಿ ಯಾರಿಗಿದೆ? ಪಾಂಡವರು ಬಿಡು, ನಮ್ಮ ತಂಡದಲ್ಲಿ ಯಾರಿಗಿದೆ? ಯಾವನಿಗೂ ಇಲ್ಲ ಭೀಷ್ಮನನ್ನು ಎದುರಿಸುವಂತ ಪುರುಷ. ಇದ್ದರೆ ಒಬ್ಬನಿದ್ದಾನೆ. ಯಾರವನು? ಅಚ್ಯುತನೆಂಬ ಲೋಕದ ಸೂತ್ರಧಾರಿ ಎನ್ನುವಂತ ಅಗ್ಗಳಿಕೆಯ ಪಾತ್ರನಾದ ಕೃಷ್ಣ. ಯಾವನು ನನಗೆ ಪ್ರಾತರು ಒಂದೇನೂ ಇದ್ದಾನೆ. ಪ್ರತಿನಿತ್ಯ ಬೆಳಗ್ಗೆ ಸುಪ್ರಭಾತಕ್ಕೆ ಅವನನ್ನೇ ನೆನಪಿಸಿಕೊಳ್ಳುತ್ತಾನೆ. ಅವನೇ ನನ್ನ ಮುಂಗಡೆಗೆ ಬಂದು ನಿಲ್ಲಬೇಕು. ಹಾಗೆ ಸಾಮಾನ್ಯನಲ್ಲ. ಶಸ್ತ್ರವನ್ನು ಹಿಡಿಯುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ ಕೃಷ್ಣನ ಕೈಯಲ್ಲಿ ಶಸ್ತ್ರವನ್ನು ಹಿಡಿಯುತ್ತೇನೆ. 10,000 ಜನ ಮುಖಂಡದಾರಿಗಳ ತಲೆ ಕಡಿಯುತ್ತೇನೆ. ಕೌರವ ಸಾಕು, ಹೋಗೋಣ.